ಆಸ್ಟ್ರೇಲಿಯನ್ ಪ್ಲೇಯರ್ಸ್ IPL 2027 ಆಡಲ್ಲ ಗುರು. ಏನು ಕಾಡಲ್ಲ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದನ್ನ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋನ ನಿಮ್ಮೆಲ್ಲ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಏನಕ್ಕೆ ಇವ್ರು ಆಡ್ತಾ ಇಲ್ಲ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಅಂತ ನೋಡೋಣ. ಮೊದಲಿಗೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಪ್ಲಾನ್ ಇರೋದೇನಪ್ಪಾ ಅಂದ್ರೆ 2027 ODI ವರ್ಲ್ಡ್ ಕಪ್ ನ ಗೆಲ್ಬೇಕು. 2023 ಗೆದ್ರು, 2023 ಗೆದ್ದನ್ನ 2027ಗೆ ಅದೇ ರೀತಿ ಕನ್ವೆ ಮಾಡಬೇಕು. 2027 ODI ವರ್ಲ್ಡ್ ಕಪ್ ನ ಗೆಲ್ಬೇಕು. ಇದು ಆಸ್ಟ್ರೇಲಿಯನ್ ಟೀಮು ಮತ್ತು ಏನಂತೀರಾ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಎಲ್ಲರ ಪ್ಲಾನ್ ಆಗಿದೆ. ಅದರಿಂದ ಈ ಆಸ್ಟ್ರೇಲಿಯನ್ 3 ಜನ ಟಾಪ್ ದಿಗ್ಗಜರೇನಿದ್ದಾರೆ, ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್, ಜಾಶ್ ಹೇಜಲ್ವುಡ್, ಇವರು 3 ಜನನು ಕೂಡ IPL ನ ಆಡಬೇಡಿ ಅಂತ ಹೇಳಿ, ಅದೇ ರೀತಿ ಇವರು 3 ಜನಕ್ಕೂ ಕೂಡ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ನ ಕೊಟ್ಟು ವರ್ಲ್ಡ್ ಕಪ್ ಅಲ್ಲಿ ಇಂಜುರೀಸ್ ಕಡಿಮೆ ಆಗೋ ರೀತಿ ನೋಡ್ಕೊಂಡು ಇವ್ರನ್ನ ವರ್ಲ್ಡ್ ಕಪ್ ಅಲ್ಲಿ ಇವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟು ಆಸ್ಟ್ರೇಲಿಯನ್ ಟೀಮ್ ನ ಗೆಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ಹೌದು, ನಮ್ ನೋಡ್ರಿ ಈ 3 ಜನ ಬೌಲರ್ಸ್ ಕೂಡ ಸೀನಿಯರ್ ಬೌಲರ್ಸ್. ಇವರು ಕೂಡ ಆಲ್ಮೋಸ್ಟ್ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ದಾರೆ. ಆದ್ರೆ ಇವರ ಗೋಲ್ ಏನಪ್ಪಾ ಅಂದ್ರೆ ಈ 3 ಜನ ಪ್ಲೇಯರ್ಸ್ 2023 ವರ್ಲ್ಡ್ ಕಪ್ ನ ಗೆದ್ದು ರಿಟೈರ್ಮೆಂಟ್ ನ ತಗೊಬೇಕು ಅನ್ನೋ ಗೋಲ್ ಕೂಡ ಈ 3 ಜನ ಬೌಲರ್ಸ್ ಗೆ ಇದೆ. ಅದರಿಂದ ಆಸ್ಟ್ರೇಲಿಯನ್ ಟೀಮ್ ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಏನಪ್ಪಾ ಸಪೋರ್ಟ್ ಅಂದ್ರೆ ಈ 3 ಜನಕ್ಕೆ ಒಂದು ಸ್ಪೆಷಲ್ ಹಿಂಗೆ ಈ 3 ಜನ ಪ್ಲೇಯರ್ಸ್ ಅಂತಲ್ಲ, ಇನ್ನು ಕೆಲವೊಬ್ರು ಇದ್ದಾರೆ, ಅವ್ರನ್ನ ಮಾರ್ಕ್ ಮಾಡ್ಕೊಂಡಿದೆ ಅಂತೆ ಆಸ್ಟ್ರೇಲಿಯನ್ ಟೀಮು. ಮುಖ್ಯವಾಗಿ ಬರ್ತಾ ಇರುವಂತದ್ದು ಈ 3 ಜನರ ಹೆಸರು. ಈ 3 ಜನರ ಜೊತೆಗೆ ಕೆಲವೊಂದಿಷ್ಟು ಜನನ್ನ ಒಂದು ಸಪರೇಟ್ ಕ್ಯಾಂಪೇನ್ ನ ಮಾಡಿ IPL ಆಗಿರ್ಬೋದು ಅಥವಾ ಬೇರೆ ಯಾವುದೇ ಲೀಗ್ ಗಳಿಂದ ಇವ್ರನ್ನ ತೆಗೆದುಬಿಟ್ಟು ಬರೀ ಇವರ ಫೋಕಸ್ ಏನಿದ್ರು 50 ಓವರ್ ಫಾರ್ಮ್ಯಾಟ್ ಎಲ್ಲ ಇರಬೇಕು. ಮತ್ತು ಅದಕ್ಕೆ ಗೆಲ್ಲಬೇಕಾದ್ರೆ ODI ವರ್ಲ್ಡ್ ಕಪ್ ನ ಸೌತ್ ಆಫ್ರಿಕನ್ ಕಂಡೀಷನ್, ಜಿಂಬಾಬ್ವೆ ಕಂಡೀಷನ್, ನಮೀಬಿಯಾ ಕಂಡೀಷನ್ ಯಾವ ತರ ಇದೆ ಆ ಕಂಡೀಷನ್ ಗೆ ಬೇಗ ಒಕ್ಕೊಬೇಕು. ಅದೇ ರೀತಿ ಆ ಕಂಡೀಷನ್ ಅಲ್ಲಿ ಚೆನ್ನಾಗಿ ಆಡಿ ಆಸ್ಟ್ರೇಲಿಯನ್ ಟೀಮ್ ನ ಗೆಲ್ಲಿಸ್ಬೇಕು. ಇದಕ್ಕೆಲ್ಲ ಏನೇನ್ ಬೇಕು ಅದನ್ನೆಲ್ಲ ಆಸ್ಟ್ರೇಲಿಯನ್ ಕ್ರಿಕೆಟ್ ಕೌನ್ಸಿಲ್ ಅವರು ಸಪರೇಟ್ ಆಗಿ ಇವ್ರಿಗೆ ಒಂದು ಕ್ಯಾಂಪೇನ್ ನ ಮಾಡಿ ಎಲ್ಲಾನು ನೀಡೋಕೆ ರೆಡಿ ಇದ್ದಾರೆ. ಇದನ್ನ ಪಡ್ಕೊಳ್ಳೋಕೋಸ್ಕರ ಮತ್ತು ವರ್ಲ್ಡ್ ಕಪ್ 2027 ಗೆಲ್ಲೋಕೋಸ್ಕರ ಈ ಮಿಚೆಲ್ ಸ್ಟಾರ್ಕ್, ಪ್ಯಾಟ್ ಕಮಿನ್ಸ್, ಅದೇ ರೀತಿ ಜೋಸ್ ಹೇಜಲ್ವುಡ್ ಈ 3 ಜನ ಜೊತೆಗೆ ಇನ್ನು ಕೆಲವು ಬೌಲರ್ ಗಳು ಮತ್ತು ಬ್ಯಾಟರ್ ಗಳು ಕೂಡ IPL 2027 ಅದೇ ರೀತಿ ಬೇರೆ ಬೇರೆ ಲೀಗ್ ಗಳನ್ನು ಕೂಡ ಮಿಸ್ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದಾರೆ ಅನ್ನೋ ಒಂದು ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ. ಆದ್ರೆ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ನೋಡಿರ್ಬೋದು, ಈ ಸೀನಿಯರ್ ಬೌಲರ್ ಶಮಿ, ಭುವನೇಶ್ವರ್ ಕುಮಾರ್ ಇವರನ್ನ ಇಂಡಿಯನ್ ಟೀಮು ಕನ್ಸಿಡರೇ ಮಾಡ್ತಾ ಇಲ್ಲ. ಆದ್ರೆ ಆಸ್ಟ್ರೇಲಿಯನ್ ಟೀಮು ಯಾವ ಲೆವೆಲ್ಗೆ ಕನ್ಸಿಡರ್ ಮಾಡಿ ಸೀನಿಯರ್ ಬೌಲರ್ಸ್ ನ ಯೂಸ್ ಮಾಡ್ಕೊಂತಾ ಇದೆ. ಇದನ್ನ ಒಂದು ಬಿಗ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಸೀನಿಯರ್ ಬೌಲರ್ಸ್ ನ ಯೂಸ್ ಮಾಡ್ಕೊಂಡ್ರೆ 2023 ODI ವರ್ಲ್ಡ್ ಕಪ್ ನ ಗೆದ್ರು. ಅದೇ ರೀತಿ 2027 ODI ವರ್ಲ್ಡ್ ಕಪ್ ಕೂಡ ಗೆಲ್ಬೇಕು ಅಂತ ಆಸ್ಟ್ರೇಲಿಯಾ ಪ್ಲಾನ್ ಇದೆ. ಈ ಪ್ಲಾನ್ ಅವ್ರಿಗೆ ವರ್ಕೌಟ್ ಆಗುತ್ತಾ, ಅವರು ವರ್ಲ್ಡ್ ಕಪ್ ನ ಗೆಲ್ತಾರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.